ಹಂಚಿ ತಿನ್ನೋಣ. ಬಿಟ್ಟ ಸ್ಥಳ. ನೀವು ಇಬ್ಬರು ಶಾಲೆಗೆ ಹೋಗುವ ಹುಡುಗರು. ಜಗಳ ಮಾಡಿ ಏನು ಲಾಭವಾಯಿತು? ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಮನಸ್ಸಿದೆ ಅಲ್ಲವೇ? ಆ ಹಣ್ಣನ್ನು ಹಂಚಿ ತಿಂದಿದ್ದರೆ ಇಬ್ಬರಿಗೂ ಸಂತೋಷವಾಗುತ್ತಿತ್ತು. ಈ ಕೆಳಗಿನ ವಾಕ್ಯಗಳಲ್ಲಿ ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ. ಬಾಲು ಮತ್ತು ಸೇತು ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ಬಾಲು ಮತ್ತು ಸೇತು ಒಂದೇ ವಠಾರದಲ್ಲಿ ವಾಸ ಮಾಡುತ್ತಿದ್ದರು. ನಮ್ಮ ಅಂಗಳದಲ್ಲಿ ಬಿದ್ದ ಹಣ್ಣು. ನಮ್ಮ ಹಿತ್ತಲಲ್ಲಿ ಬಿದ್ದ ಹಣ್ಣು. ಬಾಲುವಿನ ಕೈಯಿಂದ ಹಣ್ಣನ್ನು ಕದಿಯಲು ನೋಡಿದನು. ಬಾಲುವಿನ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು. ಹಿರಿಯರು ಕೈಯಲ್ಲಿದ್ದ ಕಲ್ಲು ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು. ಹಿರಿಯರು ಕೈಯಲ್ಲಿದ್ದ ಬೆತ್ತ ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು. ಒಂದು ವಾಕ್ಯ. ಮಾವಿನ ಮರ ಎಲ್ಲಿತ್ತು? ಮಾವಿನ ಮರ ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಗಿತ್ತು. ಹಣ್ಣು ನೋಡಿ ಯಾರಿಗೆ ಆಸೆಯಾಯಿತು? ಹಣ್ಣು ನೋಡಿ ಸೇತುವಿಗೆ ಆಸೆಯಾಯಿತು. ಸೇತು ಮಾವಿನ ಹಣ್ಣು ನೋಡಿ ಏನು ಮಾಡಿದ? ಸೇತು ಮಾವಿನ ಹಣ್ಣು ನೋಡಿ ಕಲ್ಲು ತೆಗೆದು ಒಗೆದನು. ಮಕ್ಕಳ ಜಗಳವನ್ನು ಯಾರು ನೋಡಿದರೋ? ಮಕ್ಕಳ ಜಗಳವನ್ನು ಹಿರಿಯರು ನೋಡಿದರು. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೋ? ಏ ಬಾಲು, ಕೊಡೋ, ಅದು ನನ್ನ ಹಣ್ಣು. ಯಾರು ಹೇಳಿದರೋ? ಸೇತು. ಯಾರಿಗೆ ಹೇಳಿದರೋ? ಬಾಲುವಿಗೆ. ಹಣ್ಣು ಎಲ್ಲಿ ಬಿತ್ತು ಹೇಳು? ಯಾರು ಹೇಳಿದರೋ? ಬಾಲು. ಯಾರಿಗೆ ಹೇಳಿದರೋ? ಸೇತುವಿಗೆ. ಕೊಡೋದಿಲ್ಲ, ಏನೋ ಮಾಡ್ತೀಯಾ? ಯಾರು ಹೇಳಿದರೋ? ಬಾಲು. ಯಾರಿಗೆ ಹೇಳಿದರೋ? ಸೇತುವಿಗೆ. ಯಾಕೆ ಮಕ್ಕಳ ಜಗಳ? ಯಾರು ಹೇಳಿದರೋ? ಹಿರಿಯರು. ಯಾರಿಗೆ ಹೇಳಿದರೋ? ಸೇತು ಮತ್ತು ಬಾಲುವಿಗೆ. 2-3 ವಾಕ್ಯ. ಬಾಲು ಮತ್ತು ಸೇತು ನಡೆಸಿದ ಜಗಳವನ್ನು ವಿವರಿಸಿ. ಬಾಲುವಿನ ಕೈಯಲ್ಲಿದ್ದ ಒಂದು ಮಾವಿನ ಹಣ್ಣನ್ನು ಸೇತು ಕಸಿಯಲು ನೋಡಿದನು. ಅದು ಆಗಲಿಲ್ಲ. ಇಬ್ಬರೂ ಜಗಳವಾಡಿದರು. ನೆಲದ ಮೇಲೆ ಬಿದ್ದು ಹೊರಳಾಡಿದರು. ಹಿರಿಯರು ಮಕ್ಕಳಿಗೆ ನೀಡಿದ ಹಿತವಚನವೇನು? ಹಿರಿಯರು ಮಕ್ಕಳಿಗೆ ನೀಡಿದ ಹಿತವಚನ. ನೋಡಿದ್ದೀರಾ ಮಕ್ಕಳೇ, ನೀವಿಬ್ಬರು ಶಾಲೆಗೆ ಹೋಗುವ ಹುಡುಗರು. ಜಗಳ ಮಾಡಿ ಏನು ಲಾಭವಾಯಿತು? ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಮನಸ್ಸಿದೆ. ಭಾಷಾಭ್ಯಾಸ. ವಿರುದ್ಧಾರ್ಥಕ ಪದ. ಆಸೆ, ದುರಾಸೆ, ನಂಬಿಕೆ, ಅಪನಂಬಿಕೆ, ಸಂದೇಹ, ನಿಸ್ಸಂದೇಹ, ಅನುಕೂಲ, ಅನನುಕೂಲ. ಸ್ವಂತ ವಾಕ್ಯ. ರಸ್ತೆ. ನಾವು ರಸ್ತೆಯ ಎಡಭಾಗದಲ್ಲಿ ಚಲಿಸಬೇಕು. ಹಿತ್ತಿಲು. ನಮ್ಮ ಮನೆ ಹಿತ್ತಿಲಿನಲ್ಲಿ ಹೂವಿನ ಗಿಡಗಳಿವೆ. ವಿಪರೀತ. ಹಿಂದಿನ ವರ್ಷ ವಿಪರೀತ ಮಳೆ ಸುರಿದಿತ್ತು. ಬೆತ್ತ. ಬೆತ್ತದ ಪೆಟ್ಟು ತುಂಬಾ ಉರಿಯಾಗಿರುತ್ತದೆ. ಭಾಷಾ ಚಟುವಟಿಕೆ. ಈ ಗಾದೆಗಳನ್ನು ಪೂರ್ಣಗೊಳಿಸಿರಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.